ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ನೀವೆಲ್ಲರೂ ಚಲೋ ಇದ್ದೀರಿ ಅಂತ ಹೇಳಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ನಾವಿವತ್ತು ಮದ್ವೆಗೆ ಹೊಂಟೀವಿ. ಇವತ್ತು ಬೇರೆ ಊರಿಗೆ ಹೊಂಟೀವಿ, ನಮ್ಮೂರಾಗಲ್ಲ. ನಮ್ಮ ಮಮ್ಮಿ ಫ್ರೆಂಡ್ ಅವ್ರ ರಿಲೇಟಿವ್ಸ್ ಮದ್ವೆಗೆ ಹೊಂಟೀನಿ ಇವತ್ತು. ಅಲ್ಲಿ ಬ್ಲಾಗ್ ಎಲ್ಲ ಇವತ್ತು ತೋರಿಸ್ತೀನಿ. ಇವಾಗ ಸ್ನಾನ ಮಾಡ್ಕೊಂಬಂದೆ. ಸ್ನಾನ ಆಗೈತೆ, ಇವಾಗ ಪೂಜೆ ಮಾಡ್ಬೇಕು. ಇವಾಗ ಈಗ ಸ್ಕೂಲಿಗೆ ಹೋಗಿ ರೆಡಿ ಆಗ್ಯಾಳ ನೋಡ್ರಿ. ಬರ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಾವಂತ. ಪೂಜೆ ಎಲ್ಲ ಮುಗೀತ್ರಿ. ಇವಾಗ ಪೂಜೆ ಮುಗಿಸ್ಕೊಂಬಂದು ಇವಾಗ ರೆಡಿ ಆಗಬೇಕು. ಫಸ್ಟ್ ನಾಷ್ಟ ಮಾಡಾವಂತ. ನಾಷ್ಟ ಏನು ಮಾಡ್ಯಾರ ಕೇಳಂಬರಿ ನಮ್ಮ ಮಮ್ಮಿಗೆ. ನಾಷ್ಟ ಏನು ಮಾಡ್ಯಾರ ನೋಡಿ. ಮಮ್ಮಿ ಅವಲಕ್ಕಿ ಮಾಡ್ಯಾರ ನೋಡ್ರಿ. ಇವತ್ತು ನಮ್ಮ ಕಡೆ ಫೇಮಸ್, ಎಲ್ಲ ಕಡೆ ಫೇಮಸ್ಸು, ಬಟ್ ನಮ್ಮ ಕಡೆ ನಮ್ಮ ಮನೆ ದೇವ್ರು ಅನ್ಕೋರೋದನ್ನ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಮಮ್ಮಿ ಇನ್ನ ನೈಟಿ ಹಾಕೊಂಡ್ ಕುಂತಾರ ನೋಡ್ರಿ ರೆಡಿ ಆಗಂತ ಹೇಳಿದ್ರ. ಏನು ಮಾತಾಡಬೇಡ, ನನಗೆ ಸಿಟ್ಟಾದ್ರೆ ಹೊಡೆದಾಗ್ಬಿಡ್ತೀನಿ. ನಾಷ್ಟ ತಿಂದು ರೆಡಿಯಾಗಿ ಹೋಗೋದಷ್ಟ. ಅಲ್ಲಿವರೆಗೂ ಕಂಟಿನ್ಯೂ ಮಾಡ್ತೀನಿ, ನೋಡ್ತೀರಿ. ವೆಲ್ಕಮ್ ಬ್ಯಾಕ್. ನಾನು ಇವತ್ತು ಹಿಂಗೆ ರೆಡಿಯಾಗಿದ್ದೀನಿ. ಏನಿಲ್ಲ, ಸಿಂಪಲ್ ಔಟ್ಫಿಟ್. ಇವಾಗ ಹೋಗ್ಬೇಕು. ನಮ್ಮ ಪಪ್ಪ ನಂಗೆ ಬಸ್ ಸ್ಟ್ಯಾಂಡಿಗೆ ಪಿಕ್ ಮಾಡ್ತಾರೆ. ಇವಾಗ ಅಲ್ಲ, ಬಿಡ್ತಾರೆ ಬಸ್ ಸ್ಟ್ಯಾಂಡಿಗೆ. ಎಲ್ಲೋ ಮಿಸ್ ಹೊಡಿತಿದೆ, ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಇವಾಗ ಬಸ್ ಸ್ಟ್ಯಾಂಡಾಗ ಬಸ್ ಹತ್ಕೊಂಡು ಸೀದಾ ಯಾವ ಊರಿಗೆ ಹೋಗ್ತೀವಿ, ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ. ಕಂಟಿನ್ಯೂ ಮಾಡ್ತೀನಿ, ನೋಡ್ತೀವಿ. ಯುವಕರನ್ನ ಬೆಳೆಸ್ಬೇಕು, ಯುವಕರನ್ನ. ಸತ್ಯ ಹೇಳ್ರಿ, ಸುಳ್ಳು ಹೇಳಕ್ ಹೋಗ್ಬೇಡಿ. ಯಾಕಮ್ಮ ಆರಾಮದಿಯಾ? ಗೌಡ್ರೆ ಚಾ ಕುಡಿಸ್ತೀರಿ ಇಲ್ಲ ಒಂದೇ ಮಾತು ಹೇಳ್ರಿ. ನೋಡಿ ಏನ್ ಮಾಡತ್ತಿ ನೋಡಿ ಕೆಲಸ ಹಳ್ಳಿ ಒಳಗೆ. ವೆಲ್ಕಮ್ ಬ್ಯಾಕ್. ನಾವು ಇವಾಗ ಗದಗ ಮದ್ವೆಗೆ ಬಂದಿದ್ವಿ. ಅದು ಮದ್ವೆದೇನೋ ಅಲ್ಲಿ ಶೂಟ್ ಮಾಡೋಕ್ಕಾಗಲಿಲ್ಲ. ನಾನು ಮಮ್ಮಿಯಿಂದ ನಮ್ಮ ಮಮ್ಮಿ ಫ್ರೆಂಡ್ ಮನೆಗೆ ಬಂದಿದ್ವಿ. ಅಲ್ಲಿ ಮುಗಿಸ್ಕೊಂಡು ಇವಾಗ ನಮ್ಮ ರಿಲೇಟಿವ್ಸ್ ಮನೆಗೆ ಹೊಂಟೀವಿ. ಅಲ್ಲಿ ಹೋಗಿ ನಾವು ಜಾಸ್ತಿ ದಿನ ಆಯ್ತು ಅವ್ರಿಗೆ ಮೀಟ್ ಮಾಡಿಲ್ಲ. ಸೊ ದಟ್ ಹೋಗಿ ಅಲ್ಲೊಂದು ವಿಸಿಟ್ ಕೊಟ್ಟು ಆಫೀಸು ಊರಿಗೆ ಹೋಗೋವಂತ. ಬರೀ ನೋಡಮ್ಮ. ನಮ್ಮ ಮಮ್ಮಿ ಅವರು ಸಿಸ್ಟರ್ ಅಂದ್ರೆ ಅವರು ಕಸಿನ್ ಸಿಸ್ಟರ್ ಆಗ್ಬೇಕು. ಅವ್ರ ಮನೆಗೆ ನಾವು ಇವಾಗ ವಿಸಿಟ್ ಕೊಡಕ್ಕೆ ಹೋಗೋದಿತ್ತು. ಅವ್ರಿಗೆ ಕೇಳಮಂತ್ರಿ ಅವ್ರ ಬಗ್ಗೆ ಏನಂತ ಹೇಳ್ತಾರೆ ನೋಡ್ರಿ. ನಮ್ಮ ಮಮ್ಮಿಗೆ ಈಗ ಕೇಳಮಂತ ಬರ್ರಿ. ಅವ್ರ ತಂಗಿ ಅವ್ರಿಗೆ ಹೆಂಗಿದೆ ಅಂತೇಳಿ. ಬಾಯ್ ಹೇಳ್ವಾ ಆಂಟಿ ಹೆಂಗೆ ಪರಿಚಯ ಇದು, ಹೆಂಗೆ ಕಸಿನ್ ಸಿಸ್ಟರ್ ಆಗ್ಬೇಕು, ಅವ್ರದ್ದು ಮೆಮೊರಿ ಹೇಳು. ಅವ್ರಿಗೆ ಎಷ್ಟು ದಿನ ಆಯ್ತು ನೀವು ಮೀಟ್ ಮಾಡಿ ಅದು ಹೇಳು. ನಮ್ಮ ಚಿಕ್ಕಪ್ಪವ್ರ ಮಗಳ್ರಿ ಆದ್ರ ನಾವು ಬಹಳ ದಿವಸ ಆತ ಭೇಟಿಯಾಗಿಲ್ಲ. ಆಕಿಗೆ ಈಗ ನೋಡ್ಬೇಕು ಅನ್ಸಾತೈತಿ. ಅದಕ್ಕೆ ನನ್ ಮೇಲೆ ಆಣೆ ಇಟ್ಟಳು. ಅವ್ರಿಗೂ ನೋಡಿ ಭೇಟಿಯಾಗಿ ಹೋಗ್ಬೇಕಂತ ಬಂದೀವ್ರಿ. ಈಗ ಅವ್ರ ಮನೆಗೆ ಹೊರಟೇವಿ, ಹೋಗ್ತೀವಿ ಈಗ. ಹೋಗಂಬರ್ರಿ. ಅಲ್ಲೇ ನಮ್ಮ ಮಮ್ಮಿ ಫ್ರೆಂಡ್. ಹಲೋ, ಏನಂತ ಹೇಳ್ತೀರಿ ನನ್ನ ಯೂಟ್ಯೂಬ್ ಬ್ಲಾಗಿಗೆ? ಇವರು ನಮ್ಮ ಮಮ್ಮಿ ಫ್ರೆಂಡ್. ಏನಂತ ಹೇಳ್ತೀರಿ ನನ್ನ ಯೂಟ್ಯೂಬ್ ಬ್ಲಾಗಿಗೆ? ನಮಸ್ಕಾರ ಹೇಳ್ರಿ. ನಮಸ್ತೆ ಹೇಳ್ರಿ. ಏನಂತ ಹೇಳ್ತೀರಿ? ಏನ್ ಮಾಡ್ಬೇಕು? ಸಪೋರ್ಟ್ ಮಾಡ್ರಿ ಅಂತ ಹೇಳ್ರಿ. ನನ್ನ ಫ್ರೆಂಡ್ ಮಗಳಾದ ಸಿಂಧು ಅವರು ಹೊಸದಾಗಿ ಯೂಟ್ಯೂಬ್ ಚಾನಲ್ ಅನ್ನು, ದಯವಿಟ್ಟು ನೀವೆಲ್ಲರೂ ಏನೈತೆ ಅವರಿಗೆ ಒಂದು ಸಬ್ಸ್ಕ್ರೈಬ್ ಬಟನ್ ಅನ್ನು ಒತ್ತಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇವರು ಏನೋ ಮಾತಾಡ್ಬೇಕಂತ ಮಾತಾಡ್ತಾರ ನೋಡ್ರಿ. ಇವಾಗ ಹೇಳ್ರಿ. ಹಾಯ್, ಬರ್ರಿ ಕಡೆ ಬರ್ರಿ. ನಮಸ್ಕಾರ. ಹೇಳ್ರಿ. ಈಗ ನನ್ನ ಫ್ರೆಂಡ್ ಮಗಳಾದ ಸಿಂಧು ಅವರು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಯಾರ. ಅದಕ್ಕಾಗಿ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಎಲ್ಲಾರು ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಈಗ ಬರ್ತಾನೆ ಯೂಟ್ಯೂಬ್ನಾಗ. ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ನಂಗೂ ಹಂಗೆ ಅನಿಸ್ತಾ ಐತೆ. ಇವರು ನಮ್ಮ ಮಮ್ಮಿ ಫ್ರೆಂಡ್ ಶಿವಲೀಲಾ ಆಂಟಿ ಅಂತ ಹೇಳಿ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನಿಸ್ತಾ. ನಮ್ಮ ಫ್ರೆಂಡ್ ಮಗಳು ಯೂಟ್ಯೂಬ್ ಇದು ಸ್ಟಾರ್ಟ್ ಮಾಡ್ಯಾಳ. ಆಕಿಗೆ ನಾವು ಸಪೋರ್ಟ್ ಮಾಡ್ತೀವಿ, ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡ್ತೀವಿ. ನೀವು ಎಲ್ಲರೂ ಸೇರಿ ನಮ್ಮ ಮಗಳಿಗೆ ಹೆಲ್ಪ್ ಮಾಡ್ರಿ. ಥ್ಯಾಂಕ್ ಯು ಆಂಟಿ. ಸಿದ್ದರಾಮಯ್ಯ ನಿನ್ನ ನೆಮ್ಮಿದೆ, ಜಗವೆಲ್ಲ ನಿನ್ನ ನೋಡಿ ನೆಮ್ಮಿದೆ. ಅರಿಶಿನ ಕುಂಕುಮ ಕೊಡುವ ಕಾರ್ಯಕ್ರಮ ಅದ ನಮ್ಮ ಕಡೆ ಎಲ್ಲ ಹಿಂಗಿರುತ್ತ. ಈಗ ನನ್ ಕಳಿಸ್ತಾರ ನೋಡ್ರಿ.
ನಾ ಸುಂದರವಾಗಿ ಹುಟ್ಟಿರೋದೇ ನನ್ ತಪ್ಪ. ನಾವಿವಾಗ ಟಕ್ ರೈಡ್ ಹೊಂಟಿವಿ, ಅಡುಗೆ ಹೊಂಟಿವಿ ನೋಡ್ರಿ ನಾವು ಮನೆಗೆ. ಹಂಗಿಲ್ಲ ಬಿಂದು ಹಾಯ್ ಮಾಡ ನನ್ನ ಬ್ಲಾಗ್. ಶಿ ಇಸ್ ಮೈ ಸಿಸ್ಟರ್. ನಾನು ಸಿಂಧು, ಆಕಿ ಬಿಂದು. ಎರಡನೇ ಭಾಗ ವೇಟ್ ಮಾಡ್ಬೇಕು ನಾವು. ಬಿಂದುನ್ ತಂಗಿ ಆಕಿ. ಹಾಯ್ ಮಾಡ. ನಮ್ಮ ಮಮ್ಮಿ ಸಿಸ್ಟರ್ ಇವ್ರಿ. ಹಾಯ್ ಮಾಡ ಆಂಟಿ. ಅವ್ರ ಮಗಳಾಕಿ. ಏಯ್ ಬಾಯ್ಲೆ. ಹಾಯ್ ಮಾಡ್ ಜಸ್ಟ್. ಹೆಂಗ ಅನ್ಸುತ್ತ ಆಂಟಿ ವ್ಲಾಗ್? ಹೆಂಗ್ ಬರತ್ತವ ವ್ಲಾಗ್ ಎಲ್ಲ? ಹಿಂಡ್ ಬಿಟ್ರು ನನ್ಗೆ ಎಷ್ಟು ಹಿಂಡ್ ಬೇಕೋ ಅಷ್ಟು ಹಿಂಡ್ ಬಿಟ್ರು ನನ್ನ. ನೀ ಸುಮ್ಮನೆ ಆ ಆಂಟಿ ಕೇಳತ್ತೀನಿ. ಹೇಳ ಆಂಟಿ. ನಾನು ಅವಾಗಿಂದ ಮಾತಾಡ್ತಾನೆ ಇದ್ದೀನಿ, ಸೀನಿಯರ್ ಅನ್ನೋ ರೆಸ್ಪೆಕ್ಟ್ ಬೇಡವಾ? ರೀಸೆಂಟ್ ಆಗಿ ಮನೆ ಕಟ್ಸಾರಿ, ಮನೆ ತೋರ್ಸೋಕೆ ಕರ್ಕೊಂಡು ಹೊಂಟಾರ. ಹೋಗಂಬರಿ. ಕೆಳಗಿನ ಫ್ಲೋರ್ ಅಂದ ರೆಡಿ ಆಗೈತಿ, ಬಟ್ ಇವಾಗಿದ್ದು ಇನ್ನು ಕನ್ಸ್ಟ್ರಕ್ಷನ್ ರೆಡಿ ಆಗತೈತಿ. ಎರಡು ರೂಮು, ಒಂದು ಕಿಚನ್, ಒಂದು ಹಾಲ್, 3 ಮಂದಿ ಸೇರಿ ಏನೋ ಮಾಡತ್ತಾರ ನೋಡ್ರಿ. ಇಲ್ಲಿ ಏನ್ ಮಾಡತ್ತೀರಿ ನನ್ನ ಸಂಬಂಧ? ಅಷ್ಟ ಸ್ಪೆಷಲ್ ಬೇರೆ ನಮ್ಗೆ ಚೈನೀಸ್ ಫುಡ್ ಬೇಕು. ಹೌದಾ? ಇರಾವಂತ ಮತ್ತೆ ನೆಕ್ಸ್ಟ್ ಟೈಮ್. ಈಕೇಂದ್ರ ಮಾತಾಡಂಗೇ ಇಲ್ಲ. ನಾನು ವೈಲೆಂಟ್ ಆದ್ರಕಲ್ಲ ರಾಮ, ನಾನು ವೈಲೆಂಟ್ ಆದ್ನು ರಾವಣ ಕಲ್ಲ ರಾವಣ. ಊರಿಗೆ ಬರ್ಬೇಕಾ? ಬರ್ರಿ. ಎಷ್ಟು ಕ್ಯೂಟ್ ಆಯ್ತು ನೋಡ್ರಿ ಇದು. ಏನಿದು ಏರೋಪ್ಲೇನಾ? ಏರೋಪ್ಲೇನ್ ಇದು ಮತ್ ಥಮ್ಸ್ ಅಪ್ ಕಳಿಸ್ತಾರೆ. ಹೋಗಂಬ ಇದ್ರಾಗ ಇಲ್ಕಲ್ಲಿಗೆ ಮೋದಿ ಕೊಡ್ತಾರ 3 ದಿನ ಹೆಲಿಕಾಪ್ಟರ್ ಫ್ರೀ ಕೊಡ್ತಾರೆ. ಇದು ನನ್ನ ಕೆಪಾಸಿಟಿ. ನಮ್ಮ ಮಾತಿಲ್ಲ. ಮಾತಿಗಿದ್ದರ ಮಕ್ಕಳು ರೀತಿಯಲ್ಲಿದ್ದರ ಹೆಂಡಿರು. ರೀತಿ ತಪ್ಪಿದ ಮೇಲೆ ಅವಕಾಶವಿಲ್ಲ. ಒಂದು ಗಂಡು ಹೆಣ್ಣು, ಸಣ್ಣಕ್ಕಿಗೆ ಒಂದು ಗಂಡು ಮಾತಾಡತ್ತಾರಲ್ಲ. ಕಾಣಿಲ್ಲ ಕಾಟದ ಪೈ. ಪ್ರಪಂಚದಲ್ಲೇ ಪ್ರಸಿದ್ಧವಾದ ಒಂದು ಪುಸ್ತಕನ ನನ್ನ ಕೈ ಕೊಟ್ರು. ಅದನ್ನ ಓದಿ ಅನೇಕ ವಿಷಯಗಳನ್ನು ತಿಳ್ಕೊಂಡೆ. ಆ ಪುಸ್ತಕ ಬರೆದವರು ಇವರೇ ಅಂತ ಗೊತ್ತಾಗಿ ತುಂಬಾ ಸಂತೋಷ ಪಟ್ಟೆ. ಜಗಳವಿಲ್ಲದ ಮಕ್ಕಳು. ಯಾಕಿ ಹೇಳಿಕೆ ಮಾತಿ ಯಾರು ಆಕಿ? ನಾನು ಚಪಾತಿ ಬಾಳೆಹಣ್ಣು ತಿನ್ನಂದ್ರೆ ಬದ್ನಿಕಾಯಿ ಕಡೆಕ್ ಹೋಗ್ಯಾರ. ವೆಲ್ಕಮ್ ಬ್ಯಾಕ್. ಫೈನಲಿ ಇವಾಗ ಮನೆಗೆ ಬಂದ್ವಿ ನಾವು. ನಾವು ಬಿಟ್ಟಿದ್ದು 5 ಗಂಟೆ ಆಗಿದೆ ಟೈಮ್. ಇಷ್ಟು ಬರೋಕೆ ಇಷ್ಟು ಲೇಟ್ ಆಯಿತು. ಎದಕ್ಕಂದ್ರೆ ಬಸ್ ಸಿಗ್ಲಿಲ್ಲ. ಇವಾಗ ಬಂದ್ವಿ ಮನೆಗೆ. ನಮ್ಮ ಮಮ್ಮಿ ಏನೋ ಅಡ್ಗಿನ ಮಾಡಿಲ್ರಿ. ಇವಾಗ ಏನೋ ಎಗ್ ರೈಸ್ ಮಾಡ್ತಾರಂತ ಇವತ್ತು, ಅದಕ್ಕೆ ಎಗ್ ತರ್ಸ ಕಳ್ಸಾರ. ಟೈಮ್ ಎಷ್ಟು? 10 ಗಂಟೆ ಆಗೈತಿ ನೋಡ್ರಿ. ಇವರು ಚಹಾ ಕುಡಿಯಕತ್ತಾರ. ಚಹಾ ಇಷ್ಟೊತ್ನಾಗ ಅದ ನಾ ಕುಡಿದ್ನಿ ಅಂದ್ರೆ ಇವಾಗ ದೊಡ್ಡ ಇದನ್ನ ಆಗ್ಬಿಡ್ತೈತಿ. ಇಲ್ಲೇ ಮೇಡಮ್ ಗ್ಯಾಂಗ್ ಬಾಕ್ಸ್ ಹಾಕೊಂಡು, ಚಾರ್ಜ್ ಇಟ್ಕೊಂಡು, ಫೋನ್ ಹಿಡ್ಕೊಂಡು, ಮುಂದೆ ಬುಕ್ ಇಟ್ಕೊಂಡು ಬರೆಯಾಕತ್ತಾರ, ಓದಾಕತ್ತಾರ ತಿಳಿಯವತ್ತು. ಬಟ್ ಆ್ಯಕ್ಟಿಂಗ್ ಮಾತ್ರ ಮಾಡಾಕತ್ತಾರ ಕರೆಕ್ಟಾಗಿ. 3 ಬಿಟ್ಟ 100 ದೊಡ್ಡವನಂತೆ ಅಂತ ಜಾತಿ ನಿಂದ. ಇವತ್ತರ ಸ್ವಲ್ಪ ಹಾಯ್ ಹೇಳ್ತೇನೆ. ನಮಸ್ಕಾರ ನೋಡ್ರಿ, ಕೂಡ್ಲನ ಹೋಗ್ಬಿಟ್ಟಾವ. ಕಂಗ್ರಾಚುಲೇಷನ್ ಬ್ರದರ್. Guys, finally win. ಇವತ್ತು ಸ್ಟ್ರೆಸ್ ಡೇ ಆಗಿತ್ತು ಅನ್ಕೋರಿ. ಒಂಥರ ಸ್ಟ್ರೆಸ್ ಅಂದ್ರೆ ಏನು ಆ ಥರ ಸ್ಟ್ರೆಸ್ ಏನಿಲ್ಲ. ಬಟ್ ಹೊರ್ಗಡೆ ಹೋಗಿ ಬ್ಲಾಗ್ ಮಾಡೋದು ಅಷ್ಟು ಈಸಿ ಅಲ್ಲ.
ಅದು ಪಬ್ಲಿಕ್ ಒಳಗೆ ಮತ್ತು ಗೊತ್ತಿಲ್ಲಾರ್ದರ ಜೊತೆ ಮಾತಾಡೋದು, ಅವ್ರಿಗೆ ಬ್ಲಾಗ್ ಒಳಗೆ ಆ್ಯಡ್ ಮಾಡ್ಕೊಳ್ಳೋದು, ಅವ್ರಿಗೆ ಮಾತಾಡ್ಸೋದು, ಅದು ಕಂಪ್ಲೀಟ್ ಈಸಿನ ಅಲ್ಲದು. ಬಟ್ ಆದರೂ ನಾನು ಮದ್ವೆಗೆ ಹೋಗಿದ್ದೇನೋ ಶೂಟ್ ಮಾಡೋಕ್ಕಾಗಿಲ್ಲ. ಅಲ್ಲಿ ನಾ ಮಾಡಬೇಕು ಅಂದ್ಕೊಂಡಾಗನ ಏನೋ ಮಾಡೋಕ್ಕೂ ಮನಸ್ಸು ಬರಲಿಲ್ಲ ಅಲ್ಲೇ, ಅದಕ್ಕೆ ಅಲ್ಲಿ ಶೂಟ್ ಮಾಡಲಿಲ್ಲ ನಾನು. ಅಲ್ಲಿ ಮದುವೆ ಎಲ್ಲ ಮುಗಿಸ್ಕೊಂಡು ನಾನು ಹೇಳ್ದಂಗೆ ನಮ್ಮ ಮಮ್ಮಿ ಫ್ರೆಂಡ್ ಅವ್ರ ಮನೆಗೆ ಹೋದ್ವಲ್ಲ, ಅದು ಬಿಟ್ರೆ ಇವತ್ತಿನ ಡೇ ಮಾತ್ರ ಚಿಂದಿ ಅನ್ಕೋರಿ, ಚಲೋ ಇತ್ತು. ಇವತ್ತಿನ ಡೇ ಮಸ್ತ್ ಇತ್ತು. ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಮತ್ತು ನಮ್ಮ ಮಮ್ಮಿ ಕಡೆಯವ್ರನ್ನ ತೋರಿಸಿದೆ ನಿಮ್ಮ ಬ್ಲಾಗ್ ಒಳಗೆ. ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅವರು ನನಗೆ ಇಷ್ಟು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅವರು ನನ್ನ ಬ್ಲಾಗ್ಸ್ ನೋಡ್ತಾರ ಅಂತೇಳಿ. ನನಗೆ ಅವ್ರು ಹೇಳಿದ ಮೇಲೆ ಭಾಳ ಖುಷಿ ಅನಿಸುತ್ತೆ. ಅದು ಬ್ಲಾಗೆಲ್ಲ ನೋಡ್ತೀನಿ ನಾನು ನಿಮ್ಮದು ಅಂಥೇಳಿ. ಯಾಕಂದ್ರೆ ಲಿಟರ್ಲಿ ಅವ್ರು ನಮ್ಮ ಜೊತೆ ಟಚ್ ಒಳಗೆ ಇರಲಿಲ್ಲ. ನಾ ಅವಾಗ ಅವ್ರನ್ನ ಯಾವಾಗೋ ನೋಡಿದ್ದು. ನಾವು ಅವ್ರನ್ನ ನೋಡಿ ಭಾಳ ದಿನ ಆತ್ರಿ. ಅವ್ರಿಗೆ ನೋಡಿ ಯಾವಾಗಂದ್ರೆ ನಾ 6th 7th ಏನೋ ಇದ್ದಾಗ ಅವ್ರಿಗೆ ನೋಡಿದ್ದು ನಾನು 3 ಜನಕ್ಕೂ. ನಮ್ಮ ಮಮ್ಮಿ ಸಿಸ್ಟರ್ ಮಕ್ಳು ಅದಾರಲ್ಲ ಅವ್ರು 3 ಜನಕ್ಕೂ. ಅವರು ನಮ್ಮಂಗನ 3 ಜನ ಹೆಣ್ಮಕ್ಳು. ಅವ್ರಿಗೆ ನೋಡಿ ಜಾಸ್ತಿ ದಿನ ಆಗಿತ್ತು. ಅದು ಒಂದು ನೋಡಿ ಖುಷಿ ಆಯ್ತು ನಮ್ಗೆ. ಹಿಂಗೆ ಸಪೋರ್ಟ್ ಮಾಡ್ತೀರಿ ನಮ್ಗೆ, ಅಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಇನ್ನೊಂದು ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರ್ಯಾರು ನನ್ನ ಬ್ಲಾಗ್ಸ್ ಎಲ್ಲ ನೋಡಿ ಖುಷಿ ಪಡಾಕತ್ತೀನಿ, ನನ್ನ ಫ್ರೆಂಡ್ಸ್ ಆಗಲಿ ನನ್ನ ಫ್ಯಾಮ್ಲಿ ಒಳಗೆ ನನಗೆ ಮಸ್ತ್ ರೆಸ್ಪಾನ್ಸ್ ಸಿಕ್ಕೈತಿ. ನನಗೆ ನನ್ನ ಫ್ಯಾಮ್ಲಿ ಮೆಂಬರ್ಸ್ ಒಳಗೆಲ್ಲ ನೋಡಿ ವಿಡಿಯೋ ಕಾಲ್ ಮಾಡೆಲ್ಲ ಹೇಳ್ಯಾರ ನನ್ನ ಕಸಿನ್ಸ್ ಎಲ್ಲ. ಸೊ ನನಗದು ಜಾಸ್ತಿ ಖುಷಿ ಆಗಿ ಫುಲ್. ಅದು ಹಂಗೆ ನನಗೆ ನೀವು ಚಲೋ ಆಗೈತಿ ಅಂತ ಹೇಳೋದು ರೆಸ್ಪಾನ್ಸ್ ನನಗೆ ಕರೆಕ್ಟಾಗಿ ಸಿಕ್ಕರೆ ನಮ್ಗೆ ಇನ್ನೂ ಮಾಡಬೇಕು ಅಂಥೇಳಿ ಫೀಲ್ ಬರುತ್ತೆ, ಮೋಟಿವೇಶನ್ ಸಿಕ್ಕಂಗೆ ಆಗುತ್ತೆ ನಮಗೆ ಒಂಥರ. ಸೊ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ಯಾವ ಥರ ಇರಲಿ ನೀವು ಕಮೆಂಟ್ ಹಾಕಿರಿ, ಹೆಂಗಿರುತ್ತೆ ವ್ಲಾಗ್ ಅಂಥೇಳಿ. ನಮಗೇನೋ ಬೂಸ್ಟ್ ಆಗ್ತೀವಿ ನಾವು ಮಾಡಬೇಕು ಅಂಥೇಳಿ. ನಾನು ಏನಾಗಲಿ ಎಕ್ಸೆಪ್ಟ್ ಮಾಡ್ಕೊತೀನಿ, ಬಟ್ ಕನ್ಸಿಸ್ಟೆಂಟ್ ಆಗಿರೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಕೈಯಲ್ಲಿ ನನಗೆ ಎಷ್ಟಾಗುತ್ತೋ ಅಷ್ಟು ಎಫರ್ಟ್ ಹಾಕ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ನಾಳೆ ವ್ಲಾಗ್ ಇನ್ನೂ ಮಜಾ ಇರುತ್ತೆ, ಯಾಕಂದರೆ ನಾವು ಇನ್ನೊಂದು ಕಡೆ ಹೊಂಟೀವಿ. ಇಷ್ಟ ಸೀಕ್ರೆಟ್ ಆಗಿರಲಿ, ನೆಕ್ಸ್ಟ್ ವ್ಲಾಗ್ಗೆ ವೇಟ್ ಮಾಡ್ತೀರಿ ಎಲ್ಲರೂ. ಸೊ ಮಚ್ ಫಾರ್ ವಾಚಿಂಗ್. ಇವತ್ತಿನ ದಿನ ಹಿಂಗಾಗಿತ್ತು. ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡಿರ್ತೀರಿ ವ್ಲಾಗ್ನ ಅಂತೇಳಿ. ಮಜಾ ವ್ಲಾಗ್ಸ್ ಬರ್ತಿರ್ತಾವೆ. ಮಚ್ ಲವ್. ಹಿಂಗೆ ಸಪೋರ್ಟ್ ಮಾಡ್ತೀರಿ. ಇನ್ನೇ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ ಅಂತ. ಬಾಯ್.